ಆ ಬಿಜೆಪಿಯವ್ರನ್ನ ಬಿಜೆಪಿ ಸಂಸದರು ಸಂಸತ್ ಕಲಾಪದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮೀಟಿಂಗ್ ನಡೆಸಿ ಅಂತ ಹೇಳಿದ್ರು. ಅಲ್ಲಪ್ಪ, ಪ್ರಶ್ನೆ ಮಾಡೋಣ. ನಾನು ಪ್ರಶ್ನೆ ಮಾಡೋದ್ ಬೇಡ ಅಂತ ಹೇಳಿಲ್ಲ. ರಾಜಕಾರಣಕ್ಕೋಸ್ಕರ ಪ್ರಶ್ನೆ ಮಾಡೋದ್ ಬೇಡ. ಬರುತ್ತು ಸರ್ವೆ ಮಾಡಕ್ ನಿಮಗೆ ತೊಂದರೆ ಏನು? ಸರ್ವೆ ಮಾಡಕ್ ಕೇಂದ್ರಕ್ಕೆ ಹೋದ್ರೆ ಚೀಮಾರಿ ಆಗ್ತಾರೆ. ಗೊತ್ತಿಲ್ಲ. ಮಗ ಮಂತ್ರಿ ಮಾಡೋ ತನಕ ಹೊಲಸಾಗಿರ್ಲಿಲ್ಲ. ಮಗನ್ ಮಂತ್ರಿ ಮಾಡಾಯ್ತಲ್ಲ, ಅತ್ಲ ಖರ್ಗೆ ಅವ್ರ ಮಗನ್ ಮಾಡ್ಕೊಂಡ್ರು. ಇನ್ನು ಉಳಿದವ್ರು ಪಾಪ ಅವರಪ್ಪಂದ್ರೆ ಯಾರು ಮುಖ್ಯಮಂತ್ರಿಗಳಾಗಲೇ AICC ಅಧ್ಯಕ್ಷ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರ ಅದೇ ಅಜಯ್ ಸಿಂಗ್ ಏನ್ ಪಾಪ ಮಾಡಿದ್ರು ಅಂತ. ಅವರಪ್ಪ ಬದುಕಿದ್ರೆ ಅವರು ಮುಖ್ಯಮಂತ್ರಿ ಆಗೋಗ್ತಿದ್ರು, ಮಂತ್ರಿ ಈಗ ಆಗ್ತಿದ್ರು, ಮುಖ್ಯಮಂತ್ರಿ ಮಗ. ಡೆಲ್ಲಿ ಮುಗೀತು ಅಂತ ನೀವ್ ಹೇಳ್ತಾ ಇದ್ದೀರಾ? ಅಲ್ಲ, ಅದಕ್ಕೆ ಹೇಳ್ತಾ ಇರೋದು. ರಾಜೀನಾಮೆ ಅನ್ನೋದು ನೋಡಿ, ಇದು ಎರಡು ಅಂಶ ಬಹಳ ತುಂಬಾ ಸೀರಿಯಸ್. ದಯವಿಟ್ಟು ಇದು ಗಮನಿಸಿ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಬಹಳ ಹತ್ತಿರದಿಂದ ವರ್ಷಗಟ್ಟಲೆ ಅವ್ರ ಜೊತೆ ನಾನು ಸಮಯ ಕಳೆದೆ. ನಾನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಪ್ರಭಾರಿಗಳಾಗಿದ್ದರು. ಪ್ರತಿ ಜಿಲ್ಲೆಗೂ ಸಂಘಟನೆಗೋಸ್ಕರ ಬಂದು ಪ್ರಾಮಾಣಿಕ ಪ್ರಯತ್ನ ನಡೆದಂತ ವ್ಯಕ್ತಿ. ಬಹಳ ನಿಷ್ಠಾವಂತ ಕಾರ್ಯಕರ್ತರು, ತುಂಬಾ ಪ್ರಾಮಾಣಿಕರು. ಯಾರು ಮಾಡಿದ ತಪ್ಪು ಯಾರಿಗಾಗ್ತಿದ್ದೀರಿ? ಒಂದೇ ಮಾತಲ್ಲಿ ಹೇಳಿದ್ರು, ಪ್ರಧಾನ ಮಂತ್ರಿಗಳು ಹೇಳಿದ್ರು, ಅಮಿತ್ ಶಾ ಅವರು ಹೇಳಿದ್ರು, ವಿದ್ಯಾರ್ಥಿಗಳ ಹಿತ ಮುಖ್ಯ, ಅಧಿಕಾರದ ತ್ಯಾಗನೂ ಮಾಡಕ್ ನಾವು ತಯಾರಂತ. ಆದ್ರೆ ಇಂಥ ಪ್ರಾಮಾಣಿಕ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ಅವಶ್ಯಕತೆ ಇತ್ತ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಈ ಪ್ರಾಮಾಣಿಕತೆ ವ್ಯಕ್ತಿಗೆ ದೇಶಕ್ಕೆ ಬೇಕೇ ಬೇಕು. ಇವತ್ತಿಲ್ಲ ನಾಳೆ ಇನ್ನೂ ಉನ್ನತ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಹೋಗೇ ಹೋಗ್ತಾರೆ. ತುಂಬಾ ನೊಂದು ಹೇಳ್ತಾ ಇದ್ದೀನಿ. ಅವಂತ ವ್ಯಕ್ತಿ ರಾಜೀನಾಮೆ ಕೊಟ್ರಲ್ಲ, ಪ್ರಾಮಾಣಿಕತೆ ಅಂತ ಇದ್ದಿದ್ದೇ ತಪ್ಪ. ಶಿಕ್ಷಣ ಕ್ಷೇತ್ರದಲ್ಲಿ ತಂದಂತ ಸುಧಾರಣೆ ಅಷ್ಟಿಷ್ಟಲ್ಲ. ನೀವು ಚಳುವಳಿ ಮುಗೀತು ಅಂದ್ರಿ. ಚಳುವಳಿ ಅಲ್ಲ ಇದು, ಇದೊಂದು ದಂಗೆ. ಚಳುವಳಿಯ ಉದ್ದೇಶ ಕೇವಲ ವಿದ್ಯಾರ್ಥಿಗಳ ಹಿತ ಕಾಪಾಡೋದಾಗಿದ್ರೆ ಸಂತೋಷ ಆಗ್ತಿತ್ತು. ನಿಜ, ವಿದ್ಯಾರ್ಥಿಗಳು ಇದರಲ್ಲಿ ಸಾಕಷ್ಟು ಜನ ಇದ್ರು. ದೇಶ ವಿದೇಶಗಳಿಂದ ಜನ ಬಂದ್ರು, ದೇಶ ವಿದೇಶದಿಂದ ಹಣ ಬಂತು. ಯಾವ ವ್ಯಕ್ತಿ ಹೇಗೆ ಅಂತ ಗೊತ್ತಿದ್ರು ಕೂಡ ಸ್ವಲ್ಪ ನಾನೇನ್ ಹೇಳಿಕೊಂಡಿದ್ದೀನಿ, ಉಗ್ರಗಾಮಿಗಳು ಹೇಳ್ತಾರೆ 1 ಕೋಟಿ ರೂಪಾಯಿ ನಾನು ಹಣ ಕೊಡ್ತೀನಿ ಚಳವಳಿ ಮುಂದುವರಿಸಿ. ಯಾವ ವಿದ್ಯಾರ್ಥಿ ಆತ? ಪಾಕಿಸ್ತಾನದಿಂದ ಇಲ್ಲಿ ಬಂದಿದ್ದಾರೆ, ಬಾಂಗ್ಲಾದಿಂದ ಇಲ್ಲಿ ಬಂದಿದ್ದಾರೆ, ಇನ್ನು ಅನೇಕ ವಿದೇಶಗಳಿಂದ ಬಂದಿದ್ದಾರೆ. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತ ಪಾಕಿಸ್ತಾನ, ಬಾಂಗ್ಲಾ, ಬೇರೆ ಬೇರೆ ದೇಶದಿಂದ ಬಂದ್ರ ಇಲ್ಲಿಗೆ. ರುಚಿ ಕಂಡ್ಬಿಟ್ಟಿರು.
ನೇಪಾಳ ಸರ್ಕಾರವನ್ನ ಅರಾಜಕತೆಯಿಂದ ಬಿಡಿಸಿದ್ರು, ಬಾಂಗ್ಲಾ, ಶ್ರೀಲಂಕಾ ಬಿಡಿಸಿದ್ರು. ಯಾವುದೇ ಕಾರಣಕ್ಕೂ ಇದು ಹಿಂದೂಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಅಲ್ಲ, ಹಿಂದೂಸ್ತಾನ. ಇದು ಧರ್ಮಭೂಮಿ, ಇದು ಪ್ರಜಾಪ್ರಭುತ್ವದ ಭೂಮಿ, ಇದು ಸಂವಿಧಾನಕ್ಕೆ ಬೆಲೆ ಕೊಡುವಂತ ಭೂಮಿ. ಇದು ಈ ಭೂಮಿನ ಅರಾಜಕತೆ ಉಂಟು ಮಾಡಿ ಸರ್ಕಾರವನ್ನು ಕೆಡವಿ ಈ ದುಷ್ಟ ಶಕ್ತಿಗಳು ಕೈಯಲ್ಲಿ ಹಿಡಿಯುವಂತ ಪ್ರಯತ್ನ ನಡೆಸ್ತಾರಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಈ ಧರ್ಮಭೂಮಿಯಲ್ಲಿ ಆಗಲ್ಲ. ಏನೇ ನಡೀತು ವಿವರಕ್ಕೆ ಹೋಗಲ್ಲ ನಾನು. ಭಾರತ್ ಮಾತೆ ಬಗ್ಗೆ ಟೀಕೆ, ಭಾರತ ನಿಮ್ ತಾಯಿ ಇದ್ರೆ ತಂದೆ ಯಾರು? ಪತ್ರಿಕಾಗೋಷ್ಠಿ ನಾನು ಹೇಳಕ್ಕೆ ಇಷ್ಟಪಡಲ್ಲ, ನಾಚಿಕೆ ಆಗತ್ತೆ ನನಗೆ. ನಿಮ್ಮ ಅಪ್ಪ ಯಾರು ಅಂತ ಹೇಳಿದ್ರಿ? ರಾಮ, ಸೀತೆ ಎಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಅರಾಜಕತೆಯನ್ನು ಉಂಟು ಮಾಡಂತ ಪ್ರಯತ್ನ ಮಾಡಿ ಇದನ್ನ ಕೇಂದ್ರದ ನರೇಂದ್ರ ಮೋದಿಯವರು ಚಾಣಾಕ್ಷತೆಯಿಂದ ಇದನ್ನ ಮುರಿದ್ರು. ತನಿಖೆಗೆ ಹಾಕಿದಾಗ ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬರುತ್ತೆ, ರಿಪೋರ್ಟ್ ವರದಿ ಬರುತ್ತೆ. ಯಾವ ದೇಶದ್ರೋಹಿಗಳಿದ್ರು, ಯಾವ ವ್ಯಕ್ತಿಗಳಿದ್ರು, ಯಾವ ದೇಶದ್ರೋಹಿ ಸಂಘಟನೆಗಳಿದ್ರು ಹಿಂದಿದೆ. ನಾನು ಕೇವಲ ಕಾಂಗ್ರೆಸ್ನವರು ಟೀಕೆ ಮಾಡಕ್ಕೆ ಇಷ್ಟಪಡಲ್ಲ. ಒಂದು ವಿರೋಧ ಪಕ್ಷವಾಗಿ ಅವ್ರ ಕೆಲಸವನ್ನು ಮಾಡಂತ ಪ್ರಯತ್ನ ನಡೆಸಿದ್ರು. ಆದ್ರೆ ಅವರೂ ಗಮನಿಸ್ಬೇಕು ಯಾರ್ಯಾರು ಹಿಂದಿದ್ದಾರೆ. ಆ ವರದಿ ಬಂದ ನಂತರ ಇಡೀ ದೇಶದ ಜನಕ್ಕೆ ಗೊತ್ತಾಗತ್ತೆ, ಪ್ರಪಂಚದ ಜನಕ್ಕೆ ಗೊತ್ತಾಗತ್ತೆ, ಇದು ಹಿಂದೂಸ್ತಾನ, ಇದು ಧರ್ಮದ ಭೂಮಿ, ಇದು ರಾಮಕೃಷ್ಣರ ಭೂಮಿ, ಇಲ್ಲಿ ಅರಾಜಕತೆ ನಡೆಯಕ್ಕೆ ಅವಕಾಶ ಇಲ್ಲ ಅನ್ನೋದು ಆ ವರದಿ ಬಂದ ನಂತರ ಗೊತ್ತಾಗತ್ತೆ. ಆ ವರದಿ ಬಂದ ನಂತರ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಘಟನೆಗಳು ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ.